ನಾನು ನನ್ನ ದೇವರಿಗೆ ಅರ್ಪಿಸ್ತಿರೋ ಒಂದು ಸಣ್ಣ ಗಿಫ್ಟ್. ದೊಡ್ಡ ಮಾತು ಕೇಳೋದಕ್ಕೇನೋ ಚೆನ್ನಾಗಿದೆ, ಆದ್ರೆ ಮುಜುಗರ ಆಗುತ್ತಲ್ಲಮ್ಮ. ಮುಜುಗರ ಮಾಡೋದಕ್ಕೆ ಮಾತಾಡ್ತಿಲ್ಲ ಆಂಟಿ. ನನ್ನ ಮನ್ಸಿಗೆ ಬಂದ ಮಾತು ಒಪ್ಕೊಳ್ಳಿ ಅಂತ ಕೇಳ್ಕೋಬೋದಷ್ಟೆ. ಅಭಿಷೇಕ್. ಎಸ್ ಮ್ಯಾಮ್. ಇದು ಆಕ್ಷನ್ ನಲ್ಲಿ ನೀನು ಬಿಡ್ ಮಾಡಿ ಗೆದ್ದಿರೋ ಆಂಟಿಕ್ ಪೀಸ್. ಅಲ್ಲಿ ಆಸೆ ಪಟ್ಟು ಗೆದ್ದುಕೊಂಡೆ, ಇಲ್ಲಿ ನನಗೆ ತಂದು ಕೊಡ್ತಾ ಇದೀಯಾ? ಇದು ನನ್ನ ಆಕ್ಷನ್ನಲ್ಲಿ ಗೆದ್ದಿದ್ದಲ್ಲ ಆಂಟಿ, ನಿಮ್ಗೆ ಅಂತ ಕೊಂಡ್ಕೊಂಡಿದ್ದು. ನಿಮ್ ಮುಂದೆ ಗೆಲ್ಲೋ ತಾಕತ್ತಾಗ್ಲಿ ಅಧಿಕಾರ ಆಗ್ಲಿ ನನ್ನಲ್ಲಿಲ್ಲ. ಆದ್ರೆ ಈ ಅಮೂಲ್ಯವಾದ ವಸ್ತುನ ನಿಮಗೆ ಅಂತ ಬಿಡ್ ಮಾಡಿ ಕೊಂಡ್ಕೊಂಡಿದ್ದು. ಇದನ್ನ ನೀವು ಸ್ವೀಕರಿಸಲೇಬೇಕು. ನೀನು ತುಂಬಾ ಬೆಲೆ ಬಾಳೋ ವಸ್ತುನ ಕೊಡ್ತಾ ಇದೀಯ ಅನುಷ್ಕಾ. ನಿಮ್ ಪ್ರೀತಿ ನಂಬಿಕೆ ಮುಂದೆ ಇದಕ್ಕೆಲ್ಲ ಯಾವ ಬೆಲೆ ಆಂಟಿ? ಇದು ಒಂದು ನಿರ್ಜೀವ ವಸ್ತು. ಇದು ನಿಮ್ ಕೈಗೆ ಸೇರಿದ್ರೆ ಇದಕ್ಕೆ ಜೀವ ಬರುತ್ತೆ. ಆ ಜೀವಕ್ಕೊಂದು ಅರ್ಥ ಸಿಗುತ್ತೆ. ಇದನ್ನ ನೀನ್ ನನಗೆ ಕೊಡ್ತಿರೋ ಉದ್ದೇಶ? ದ್ರೋಣಾಚಾರ್ಯರನ್ನ ಏಕಲವ್ಯ ಪರಮ ಗುರುಗಳು ಅಂತ ಪೂಜಿಸ್ತಾ ಇದ್ದ. ಅವರಿಗಾಗಿ ಅವನು ಬಿಲ್ಲು ಬಾಣ ಹಿಡ್ಕೊಳ್ಳೋ ಬೆರಳನ್ನೇ ಕತ್ತರಿಸಿ ಅರ್ಪಿಸ್ದ. ನೀವು ನನ್ನ ಗುರುಗಳು, ಪರಮ ಗುರುಗಳು. ನಿಮ್ಗಾಗಿ ಈ ಏಕಲವ್ಯ ಕೊಡ್ತಿರೋ ಒಂದ್ ಸಣ್ಣ ಕಾಣಿಕೆ. ಮಾತುಗಳಲ್ಲೇ ಕಟ್ ಹಾಕ್ತಾ ಇದೀಯ ಅನುಷ್ಕಾ. ಕಟ್ಟಾಗ್ತಾ ಇಲ್ಲ ಅಕ್ಕ, ಬುಟ್ಟಿಗೆ ಹಾಕೋತಾ ಇದ್ದಾಳೆ. ತಗೊಳ್ಳಿ ಆಂಟಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನ ವೆಲ್ಕಮ್ ಮಾಡೋ ಬದಲು ನಾನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಆಂಟಿ. ಇಲ್ಲ ಅನ್ಬಾರ್ದು. ರಿಕ್ವೆಸ್ಟಾ? ಏನಮ್ಮ ಅದು? ಒಂದು ದಿನ ನೀವು ನಮ್ಮ ಮನೆಗೆ ಬರಬೇಕು ಪ್ಲೀಸ್ ಆಂಟಿ. ಇದು ನನ್ನ ರಿಕ್ವೆಸ್ಟ್. ಹಾಕೊಂಡೇ ಬಿಟ್ಲು ಕ್ಯಾಚ್. ನಿಮ್ಮನೆಗೆ ನಾನು ಕಾರಣ ಕೇಳಬೇಡಿ ಪ್ಲೀಸ್ ಆಂಟಿ. ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬರ್ಬೇಕು. ಆಗ್ಲಮ್ಮ. ಜಯ ಮ್ಯಾಮ್. ದಿನ ಟೈಮು ಫಿಕ್ಸ್ ಮಾಡು. ಸರಿ ಮ್ಯಾಮ್. ನಿಮ್ಮ ಜೊತೆ ಮಾತಾಡಿ ನೀವು ನಮ್ಮ ಮನೆಗೆ ಬರ್ತೀನಿ ಅನ್ನೋ ವಿಷಯನ ಕೇಳಿ ನಂಗೆ ತುಂಬ ಖುಷಿ ಆಯಿತು. ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ ಆಂಟಿ. ಪ್ಲೀಸ್ ಬನ್ನಿ. ನಾನಿನ್ ಬರ್ತೀನಿ ಆಂಟಿ. ಸರಿಮ್ಮ, ಹೋಗ್ಬಾ. ಓಹೋ, ಇವಳು ಸಾಮಾನ್ಯದವಳಲ್ಲ. ಅಯ್ಯೋ ದೇವ್ರೆ, ಓದಿಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋ ಹಾಗೆ ನಮ್ಮ ಮನೆಗೆ ಯಾರೋ ಹೊಸ ಫಿಗರ್ ಎಂಟ್ರಿ ಆಗ್ಬಿಡ್ತಲ್ಲ. ಅವಳು ನೋಡಿದ್ರೆ ಸಾಮಾನ್ಯದವಳ ತರ ಬೇರೆ ಇರ್ಲಿಲ್ಲ. ಹಾ,
ಏನೋ ಸ್ಕೀಮ್ ಹಾಕೊಂಡು ಬಂದಿದ್ದಾಳೆ ಅನ್ನೋದಂತೂ ಗ್ಯಾರಂಟಿ. ಅಯ್ಯೋ ದೇವ್ರೆ, ಏನ್ ಸ್ಕೀಮ್ ಹಾಕಿದಾಳು, ಏನ್ ಕರ್ಮನೋ. ಅರ್ಥ ಇದೇನತ್ತೆ ಜುವೆಲ್ರಿ ಆಕ್ಷನ್ಗೆ ಹೋಗಿ ಬಂದು ನೀನ್ ಡ್ಯಾನ್ಸ್ ಮಾಡ್ತಾ ಇದ್ಯಾ? ಮತ್ತೆ ಹೊಸ ಟ್ರೆಂಡ್ ಗೊತ್ತಾ, ದಪ್ಪ ಸೊಂಟ ಇರೋರು ಬೆಳ್ಳಿ ಡ್ಯಾನ್ಸ್ ಮಾಡ್ಬೋದಂತೆ. ಲೇ, ನನ್ ಸೊಂಟದ ವಿಚಾರ ಮಾತಾಡಿದ್ರೆ ನಿನ್ ಸೊಂಟನ ಮುರಿದು ಬಿಡ್ತೀನಿ. ಇವತ್ತು ಬೆಳಗ್ಗೆ ನಮ್ಮ ಮನೆಗೊಬ್ಳು ಬಂದಿದ್ಲಲ್ಲ, ಸಕುಟುಂಬ ಸಮೇತ ಸಪರಿವಾರನ ಡ್ಯಾನ್ಸ್ ಮಾಡ್ಸೋಕೆ. ಅವಳನ್ನ ಸರಿಯಾಗಿ ನೋಡ್ದ್ಯಾ ನೀನು? ನಾನು ಬ್ಯುಸಿ ಇದ್ದೆ, ಅಬ್ಸರ್ವ್ ಮಾಡಿಲ್ಲ. ಅಂತದೇನಮ್ಮ ನಿನ್ಗೆ ಕೆಲ್ಸ? ಮತ್ತೆ ಅಡ್ಗೆ ಮನೇಲಿ ಕೋಸಂಬರಿ ಮಾಡ್ತಾ ಇದ್ರ, ಚೆನ್ನಾಗಿ ತಿಂದೆ. ಆದ್ಮೇಲೆ ಏನೋ ಪಲ್ಯ ಮಾಡ್ತಾ ಇದ್ರು, ಅದನ್ನು ತಿಂದೆ. ಆಮೇಲೆ ಯಾಕೋ ಬಾದಾಮಿ ತಿನ್ಬೇಕು ಅನ್ಸ್ತು. ಬರೀ ಬಾದಾಮಿ ಮಜಾ ಇರಲ್ಲ, ದ್ರಾಕ್ಷಿ ಜೊತೆ ಸೇರಿಸ್ಕೊ. ಸಾಕು, ಬಕಾಸುರನ ವಂಶಸ್ಥೆ ನೀನು. ಲೇ, ನೀನ್ ಹೊಟ್ಟೆಗೆ ಹಾಕೋದನ್ನ ತಲೆಗೆ ಹಾಕಿದಿದ್ರೆ ಇಷ್ಟೊತ್ತಿಗೆ ಬುದ್ಧಿನಾದ್ರೂ ಬೆಳ್ದಿರೋದಲ್ಲೇ. ಈಗ ಏನಾಯ್ತು ಅಂತ ಹಿಂಗೆ ಎಗರಾಡ್ತಾ ಇದ್ಯಾ? ಆಗೋದೇನೋ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮ್ ಮನೆಗ್ ಬಂದಿತ್ತಲ್ಲ ಆ ಹೊಸ ಫಿಗರು, ನಾವು ಹೋಗಿ ಜ್ಯುವೆಲರಿ ಆಕ್ಷನ್ಗೆ ಅವಳು ಬಂದು ಎರ್ರಾ ಬಿರ್ರಿ ದುಡ್ಡು ಹೇಳಿ ಅದನ್ನ ತಗೊಂಡ್ ಸೀದಾ ಇಲ್ಲಿಗೆ ಬಂದ್ಲು. ಅಖಿಲ ಆಂಟಿ, ನಮ್ ಮನೆಗ್ ಬನ್ನಿ ಪ್ಲೀಸ್ ಅಂತ ಹಲ್ ಕರಿತಾ ಕೂತಿದ್ಲು. ಅದನ್ನ ನೋಡ್ತಾ ಇದ್ರೆ ನನಗೆ ಡೇಂಜರ್ ಬೋರ್ಡ್ ಕಾಣಿಸ್ತಾ ಇದೆ. ಲೇ, ನಮ್ ಮೈಯೆಲ್ಲ ಕಣ್ಣಾಗಿರ್ಬೇಕು ಕಣೆ, ಅದ್ ಕಾರಣ ಅಂತ ತಿಳ್ಕೊಬೇಕು ಕಣೆ. ಪಾಪ ಅತ್ತೆ, ಒಳ್ಳೆಯವಳು ಇರ್ಬೇಕು. ನಿನ್ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳ್ದಿನೇ. ಲೇ ಉಮಾ, ವಿನಯ ಇದ್ರೆ ವಿನಯ ಪ್ರಸಾದ್ ಅಂತ ಹೇಳ್ಬೋದು. ಇದು ಅತೀ ವಿನಯಂ ಧೂರ್ತ ಲಕ್ಷಣಂ ಅಂತಾರಲ್ಲ, ಹಾಗೆ ತುಂಬಾ ಬಗ್ಗೋರೆ ನಾಳೆ ಕಾಲೆಳೆಯೋದು. ಅವಳು ಯಾಕೆ ಬಂದಿದ್ದಾಳೆ, ಏನ್ ಸ್ಕೆಚ್ ಹಾಕಿದ್ದಾಳೆ ಅನ್ನೋದನ್ನ ಈ ನಿನ್ ಕೆಟ್ಟ ಬುದ್ಧಿಗೆ ಕಂಡಿಡಿಯಕ್ಕೆ ಕಷ್ಟನಾ? ಲೇ ಉಮಾ, ನಾಯಿ, ನರಿ, ಹುಲಿ, ಸಿಂಹ ಏನ್ ಮಾಡ್ತವೆ ಅಂತ ಕಂಡುಹಿಡಿಬಹುದು. ಯಾಕೆಂದ್ರೆ ಅವುಗಳು ಗುಣದ ಪ್ರಕಾರನೇ ನಡ್ಕೊಳ್ತವೆ. ಆದ್ರೆ ಮನುಷ್ಯನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ತಮಾಷೆನೇ ಅಲ್ಲ ಕಣೆ. ಯಾಕೆ ಅಂದ್ರೆ ಹಣಕ್ಕೆ ಗುಣನ ಬದಲಾಯಿಸೋದು ಮನುಷ್ಯನ ಪ್ರವೃತ್ತಿ ಕಣೆ. ಏನತ್ತೆ ಇಷ್ಟೊಂದು ಸ್ಪಷ್ಟ ಅಚ್ಚ ಕನ್ನಡ ಮಾತಾಡ್ತಿದ್ಯಾ? 2 ಚಪಾತಿ ಜಾಸ್ತಿ ತಿಂದ? ಲೇ ಗುಲ್ಡು, ತಲೆ ಸ್ಪೀಡಾಗಿ ಓಡುವಾಗ ಮಾತುಗಳು ತಂತಾನಾಗಿ ಉರುಳ್ತವೆ ಕಣೆ. ಈಗ ನೋಡು, ನನ್ಗೊಂದು ಒಳ್ಳೆ ಐಡಿಯಾ ಬಂದಿದೆ. ಏನತ್ತೆ? ನಾಳೆ ಅಖಿಲಕ್ಕನ್ ಜೊತೆ ಆ ಅನುಷ್ಕಾ ಮನೆಗೆ ನಾನು ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ಹಾಲಿ ಹುಳಿ ಹಿಂಡೋದು ಎಷ್ಟೊತ್ತಿನ ಕೆಲ್ಸ. ಆ ಅನುಷ್ಕಾ ಪ್ಲಾನ್ ಮಾಡ್ತಾಳೆ, ಆದ್ರೆ ಈ ದಾಮಿನಿ ಮಾಸ್ಟರ್ ಪ್ಲಾನ್ ಮಾಡ್ತಾಳೆ. ಹಾಗೆ ಮಜಾ ಬರುತ್ತೆ.